ಜುಲೈ 13 ಚನ್ನರಾಯಪಟ್ಟಣ ಅಲ್ಲಿ ಧ್ಯಾನ ಮಹಾಯಜ್ಞ ಚಕ್ರ 6 ನಮಗೆ ಮತ್ತೆ ಬರ್ತಾ ಇದೆ. ಎಕ್ಸಾಕ್ಟ್ಲಿ 1 ಮಂತ್ ಇದೆ. ಚನ್ನರಾಯಪಟ್ಟಣದಲ್ಲಿ ಧ್ಯಾನ ಮಹಾಚಕ್ರ 6 ಬರ್ತಾ ಇದೆ. ಈ ಧ್ಯಾನ ಮಹಾಚಕ್ರ 6 ಕಂಪ್ಲೀಟು ಅಲ್ಲಿರೋ ವರ್ಕಿಂಗ್ ಆಕ್ಟಿವ್ ಆಗಿರೋ MLAನೇ ಕಂಪ್ಲೀಟ್ ಆಗಿ ಮಾಡಿ ಕೊಡಿಸ್ತಾ ಇದ್ದಾರೆ. 3,000-4,000 ಸಾವಿರ ಆ ಊರ ಮಕ್ಕಳೇ ಬರ್ತಾರೆ, ಆ ಊರ ಜನನೇ ಬರ್ತಾರೆ. ಬಟ್ ಏನು ಅಂದರೆ ಆ ಯಜ್ಞದಲ್ಲಿ 2 ವಿಷಯ ತುಂಬ ಇಂಪಾರ್ಟೆಂಟ್. ಒಂದು, ಎಂಟ್ರೆನ್ಸಲ್ಲಿ ಪ್ರತಿಯೊಬ್ಬರಿಗೂ ಧ್ಯಾನ ಹೇಳ್ಕೊಟ್ಟು ಒಳಗೆ ಕಳಿಸ್ಬೇಕು. 2ನೇದು, ಆ ಯಜ್ಞ ಆಗಬೇಕು, ಇಲ್ಲ ಅಂದರೆ ಆ ಸುತ್ತಮುತ್ತ ಪ್ರದೇಶಗಳಲ್ಲಿ ಭೂಕಂಪಗಳು ತುಂಬ ಬರೋದಿದೆ. ಅದನ್ನು ನಾವು ಸ್ಟಾಪ್ ಮಾಡಬೇಕು ಅಂದರೆ ಅಲ್ಲಿ ಯಜ್ಞ ಆಗಲೇಬೇಕು. ಇದು ನನ್ನ 3rd ವಿಷನ್ ಬಂದಿದೆ ನನಗೆ. ಇನ್ನೊಂದು ಮುಖ್ಯವಾದ ವಿಷಯ, ನಿನ್ನೆ ಕೋರ್ ಆರ್ಗನೈಸರ್ಸ್ ಅಲ್ಲಿ ಹೋಗಿ MLA ಅವ್ರ ಹತ್ರ ಮಾತಾಡಿದರೆ ಅವರು ಇದೆಲ್ಲ ಓಕೆ ಅಂದ ತಕ್ಷಣ ತುಂಬ ಯೋಗ ಇದೆ ಆಲ್ರೆಡಿ ಅಲ್ಲಿ ಚನ್ನರಾಯಪಟ್ಟಣದಲ್ಲಿ, ಯೋಗ ಚೆನ್ನಾಗಿದೆ. ಈಗ ಏನು ನಡೀತಾ ಇದೆ ಅಂದರೆ ನನಗೆ ಅರ್ಥ ಆಗ್ತಾ ಇದೆ, ಎಲ್ಲೆಲ್ಲಿ ಯೋಗ ಇದೆಯೋ ಅಲ್ಲೆಲ್ಲ ಧ್ಯಾನವಾಗುತ್ತೆ. ಎಲ್ಲೆಲ್ಲಿ ಯೋಗ ಸೆಷನ್ಸ್ ಇದೆಯೋ, ಯೋಗ ಸಂಸ್ಥೆ ಇದೆಯೋ ಅವರೆಲ್ಲ ನಮ್ಮನ್ನು ಕರೆದು ಧ್ಯಾನ ಹೇಳ್ಕೊಡಿ ಅಂತ ಕೇಳ್ತಾರೋ ಆ ದಿವಸಗಳು ಬಂದಿದೆ. ಈಗ ಒಬ್ಬರು ಅಲ್ಲಿ ಮನೋಹರ್ ಅಂತ ಬಂದು ಆರ್ಗನೈಸರ್ ಹತ್ರ ಕೇಳಿದ್ರಂತ, ಯಾವ ಧ್ಯಾನ ಅಮ್ಮ, ನೀವು ಯಾವ ಧ್ಯಾನ ಹೇಳ್ಕೊಡ್ತೀರಿ ಅಂದ ತಕ್ಷಣ ನಾವು ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಅಯ್ಯಪ್ಪ ಸರ್ ಬರ್ತಾರೋ, ಪತ್ರಿಜಿ ಅವರು ಫಾಲೋವರ್ಸ್ ನಾವಲ್ಲ ಅಂದ ತಕ್ಷಣ ಅವ್ರು ಹೇಳಿದ್ರಂತ, ಪತ್ರಿಜಿ ಅವ್ರ ಫಾಲೋವರ್ಸ ನೀವು? 10 ವರ್ಷ ಮುಂಚೆ ನಾನು ಪಿರಮಿಡ್ ವ್ಯಾಲಿಗೆ ಹೋಗಿ 2 ದಿವಸ ಪತ್ರಿಜಿ ಅವ್ರ ಜೊತೆ ಇದ್ದೀನಿ. ಅವಾಗ ನನಗೆ ಪತ್ರಿಜಿ ಅವ್ರು ಕೇಳಿದರು, ಈ ಹಾಸನ, ಈ ಚನ್ನರಾಯಪಟ್ಟಣ ಬೆಲ್ಟಲ್ಲಿ ನಾನ್ ವೆಜ್ ತುಂಬ ಇದೆ, ಅದೆಲ್ಲ ವೆಜಿಟೇರಿಯನ್ ಆಗಬೇಕು, ಅಲ್ಲಿ ಧ್ಯಾನ ಯಜ್ಞಗಳು ಆಗಬೇಕು, ನೀವು ಅರೇಂಜ್ ಮಾಡಿ ನಾನು ಬರ್ತೀನಂತ 10 ವರ್ಷ ಮುಂಚೆ ಹೇಳಿದ್ರಂತ. ಅವರು, ನಾನು ಅವಾಗ ಮಾಡಿಲ್ಲ, ಇವಾಗ ನೀವು ಮಾಡ್ತಾ ಇದ್ದೀರ ಅಂದ ತಕ್ಷಣ ನನಗೆ ಮತ್ತೆ ಕನ್ಫರ್ಮೇಷನ್ ಬಂದಿದೆ, ಅವ್ರು ಮಾಡಿರೋ ಪ್ಲ್ಯಾನ್ ಪ್ರಕಾರ ನಾನು ಹೋಗ್ತಾ ಇದ್ದೀನಿ ಅಂತ. ಇದು ಯಾರಿಗೋ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ, ಕನ್ಫರ್ಮೇಷನ್ ಕೊಡ್ತಾ ಇದ್ದೀನಿ. ಎಕ್ಸಲೆಂಟ್ ನ್ಯೂಸ್ ಇದು. ಯಾಕಂದರೆ ಯಾವುದಾವುದು ಬಳ್ಳಾರಿನೂ ಪೆಂಡಿಂಗ್ ಇತ್ತು, ತುಮಕೂರು ಪೆಂಡಿಂಗ್ ಇತ್ತು, ದೊಡ್ಡಬಳ್ಳಾಪುರ ಪೆಂಡಿಂಗ್ ಇತ್ತು, ಯಾವುದ್ಯಾವುದು ಪೆಂಡಿಂಗ್ ಇದೆಯೋ, ಈ ಸ್ಪಿರಿಚುವಲ್ ಯೂನಿವರ್ಸಿಟಿನೂ ಪೆಂಡಿಂಗ್ ಇದೆ. ಯಾವ್ಯಾವುದು ಲೋಕ ಕಲ್ಯಾಣಗಳು ಆಗಬೇಕು ಅಂತ ಆವಾಗ ಪತ್ರಿಜಿಯವ್ರ ಕನಸು ಇತ್ತೋ ಅದೆಲ್ಲ ನಮ್ಮ ಮೂಲಕ ಇವಾಗ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ ನನಗೆ. ಈಗ ಮುಂದೆ ಟೈಮ್ ಸಿಗುತ್ತಾ ನಮಗೆ ಅಂತಾನೂ ಡೌಟ್ ಬರ್ತಾ ಇದೆ. ಅಷ್ಟೊಂದು ಕೆಲಸಗಳು ಬರ್ತಾ ಇದೆ, ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಅಸೋಸಿಯೇಷನ್ ಆಗ್ತಾ ಇದೆ, ದೊಡ್ಡ ದೊಡ್ಡ ಡೋರ್ಸ್ ಓಪನ್ ಆಗ್ತಾ ಇದೆ. ಇನ್ನೂ 5 ವರ್ಷದಲ್ಲಿ ನಾವು ಈ ಧ್ಯಾನ ಸುವರ್ಣ ಕರ್ನಾಟಕ ಮಾಡಲೇಬೇಕು. ಅದಕ್ಕೆ ತುಂಬ ಡೋರ್ಸ್ ಓಪನ್ ಆಗ್ತಾ ಇದೆ. 2-3 ತಿಂಗಳಿಗೆ ಒಂದ್ಸತಿ ಎಲ್ಲ ಕಡೆನೂ ಯಜ್ಞಗಳು ಬರ್ತಾನೆ ಇರುತ್ತೆ. ಅಲ್ಲಿರೋ ಲೋಕಲ್ಸೇ ಆ ಕಂಪ್ಲೀಟ್ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಬೇಕು ಅನ್ನೋದು ನಾನು 6 ತಿಂಗಳ ಮುಂಚೆನೇ ಎಷ್ಟೋ ಜನಕ್ಕೆ ಹೇಳಿದ್ದೀನಿ. ಮುಂದಿನ ಕಾಲದಲ್ಲಿ ಅವರವರೇ ಬರ್ತಾರೆ, ಅವರೇ ಎಲ್ಲ ಆರ್ಗನೈಸ್ ಮಾಡ್ತಾರೆ, ನಾವು ಹೋಗಿ ಧ್ಯಾನ ಹೇಳ್ಕೊಟ್ಟು ಬರಬೇಕು, ಆ ದಿವಸಗಳು ಬರ್ತಾ ಇದೆ ಅಂತ. ಅದು ಇವಾಗ ಆಗ್ತಾ ಇದೆ. ತುಂಬ ಜನ ಮಾಸ್ಟರ್ಸ್ ಹೇಳಿದ್ರು, ಸರ್ ಆವಾಗ ನೀವು ಹೇಳಿದ್ರಿ ಇವಾಗ ಆಗ್ತಾ ಇದೆ ಅಂತ. ಪ್ರತಿಯೊಂದು ಮೇಲೆ ಆಗ್ತಾ ಇದೆ, ಟೆಂಪ್ಲೇಟ್ಸ್ ಇದೆ, ಮೇಲೆ ಫ್ರೇಮ್ವರ್ಕ್ಸ್ ಇದೆ, ಅದು ಡೌನ್ಲೋಡ್ ಆಗ್ತಾ ಇದೆ. ಎಷ್ಟು ಜನ ನಮ್ಮ ಜೊತೆ ಇರ್ತಾರೋ, ಎಷ್ಟು ಜನ ಈ ಪ್ರಯಾಣದಲ್ಲಿ ಇರ್ತಾರೋ ನನಗೆ ಗೊತ್ತಿಲ್ಲ. ಬಟ್ ನಾನಂತ ಕೊನೆ ತನಕ ಧ್ಯಾನ ಸುವರ್ಣ ಕರ್ನಾಟಕ ಮಾಡೇ ಮಾಡ್ತೀನಿ. ಜೊತೆಗೆ ಇಂಗ್ಲೀಷಲ್ಲಿನೂ ಸೆಷನ್ ಶುರು ಮಾಡಬೇಕು ಅಂತ ನನಗೆ ಬರ್ತಾ ಇದೆ. ಯಾಕೆಂದರೆ ಕರ್ನಾಟಕ ಆದಮೇಲೆ ಇಡೀ ಪ್ರಪಂಚಕ್ಕೆ ಧ್ಯಾನ ಹೇಳಬೇಕು, ಅದನ್ನು ಪ್ಯಾರಲಲ್ ಆಗಿ ಆಗಬೇಕು. ಬಟ್ ನನ್ನ ಅಜೆಂಡಾ, ನನ್ನ ಫೋಕಸ್ಸು, ಕಂಪ್ಲೀಟ್ ಎನರ್ಜಿ ಧ್ಯಾನ ಸುವರ್ಣ ಕರ್ನಾಟಕ. ಈ ಅಪ್ಡೇಟ್ಸ್ ಎಲ್ಲ ನಿಮಗೆ ಮೆಸೇಜಲ್ಲಿ ಮಾಡಿದ್ರೆ ಅದು ಅರ್ಥ ಆಗಲ್ಲ. ಅದಕ್ಕೆ ನಾನು ಇವತ್ತು ಲೈವ್ಗೆ ಬಂದು ನಿಮ್ಮೆಲ್ಲರಿಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ನಿಮ್ಮೆಲ್ಲರೂ ಸಹಾಯ, ನಿಮ್ಮೆಲ್ಲರ ಸಹಕಾರ ಇದ್ರೇ ಇದೆಲ್ಲ ಆಗುತ್ತೆ, ಒಬ್ಬರೇ ಮಾಡೋಕ್ಕಾಗಲ್ಲ. ನಾನು ನಾಗೇಂದ್ರ ಸರ್ ಹತ್ರ ಹೇಳಿದ್ದೀನಿ, ಸುಮಾರು 1000 ಕರ್ನಾಟಕದಲ್ಲಿ ಸ್ಟ್ರಾಂಗ್ ಮಾಸ್ಟರ್ಸ್ ಇದ್ದಾರೆ ಸರ್, ನಾವೆಲ್ಲ ಹೋಗಿ ಮಾಡ್ತೀವಿ ಅಂದ ತಕ್ಷಣ ಅವ್ರ ಮುಖದಲ್ಲಿ ಒಂದು ಸಂತೋಷ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಾನು ನೋಡಿರ್ತೀನಿ. ಅವರು ರಿಟರ್ನಲ್ಲಿ ಹೋಗ್ತಾನು ಶಿವರಾಮಪ್ಪ ಸರ್ಗೆ ಹೇಳಿದರು, ಈ ಹುಡುಗರೆಲ್ಲನೂ ನೀವು ಜಾಯಿನ್ ಮಾಡ್ಕೊಳ್ಳಿ, ಇವ್ರು ಹುಡುಗರೇ ಕೆಲಸ ಮಾಡ್ತಾರಂತ. ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಬಂದಿತ್ತು. ಈಗ ಬಿಗ್ ಡೋರ್ಸ್ ಆರ್ ಓಪನಿಂಗ್ ಫಾರ್ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.